ಭಾಗವಹಿಸಿದ್ದಾರೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಶುಭಾಶಯಗಳು. ಎಚ್ಚರಗೊಳ್ಳಿರಿ, ದೇಶದ ಸಮಸ್ತ ಒಳಿತಿಗೆ ಹೋರಾಡಿರಿ. ವಿವೇಕಾನಂದರ ವಾಣಿ ಅದು ನೇತಾಜಿ ಸುಭಾಷ್ ಚಂದ್ರ ಬೋಸರ ದೇಶ ಪ್ರೇಮಕ್ಕೆ ಕಾರಣವಾಗಿತ್ತು. ಹಾಗೆ ನಮ್ಮ ವಿದ್ಯಾರ್ಥಿಗಳು ಕೂಡ ಎಲ್ಲರೂ ಕೂಡ ಎಚ್ಚರವಾಗಿದ್ದಾರೆ, ಎಲ್ಲರೂ ಕೂಡ ಜಾಗೃತರಾಗಿದ್ದಾರೆ. ದೇಶ ಕಟ್ಟುವಂತಹ ಕೆಲಸಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ಎಲ್ಲ ತಂಡಗಳು ಕೂಡ ಸಮೂಹದೊಂದಿಗೆ ಭಾಗವಹಿಸಿದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಧ್ಯಕ್ಷರಿಗೆ, ಈ ಕಾರ್ಯಕ್ರಮದ ಅತಿಥಿಗಳಿಗೆ ಎಲ್ಲರಿಗೂ ಕೂಡ ಧ್ವಜವಂದನೆಯನ್ನ ಹೇಳ್ತಾ ಇದ್ದಾರೆ. ಮಕ್ಕಳಲ್ಲಿ ಇಂತಹ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಭಾವೈಕ್ಯತೆಯ ಸಂಕೇತವಾಗಿದೆ. ಇಲ್ಲಿ ಯಾವುದೇ ಜಾತಿ, ಮತ, ಪ್ರದೇಶ, ಧರ್ಮದ ಹಂಗಿಲ್ಲ. ಎಲ್ಲರೂ ಕೂಡ ಇಲ್ಲಿ ಸರ್ವ ಸಮಾನರು. ಸರ್ವತಂತ್ರ ಸ್ವತಂತ್ರ ಗಣರಾಜ್ಯ ವ್ಯವಸ್ಥೆ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದಂತಹ ಭಾರತ ಇಂದು ದೇಶದಾದ್ಯಂತ 62ನೇ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದೆ. ನಾಡಿನ ಎಲ್ಲ ಸರ್ಕಾರಿ, ಖಾಸಗಿ ಎಲ್ಲ ಕಚೇರಿಗಳಲ್ಲಿ ಇಂದು ನಮ್ಮ ಧ್ವಜ ಆರೋಹಣ ಮಾಡ್ತಾ ಇದೆ. 8ನೇ ತರಗತಿಯ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ 9ನೇ ತರಗತಿಯ ವಿದ್ಯಾರ್ಥಿನಿಯರು 9ನೇ ತರಗತಿ ವಿದ್ಯಾರ್ಥಿನಿ ತನುಶ್ರೀ ಈ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಹಾಗೆ 9ನೇ ತರಗತಿಯ ವಿದ್ಯಾರ್ಥಿ ತಂಡ, ಆ ತಂಡದ ನೇತೃತ್ವವನ್ನು ಸುನಿಲ್ ಭಾಗವಹಿಸಿದ್ದಾನೆ, ಅದನ್ನು ಮುನ್ನಡೆಸ್ತಾ ಇದ್ದಾನೆ. 10ನೇ ತರಗತಿಯ ವಿದ್ಯಾರ್ಥಿನಿ ತಂಡ, ಅದರಲ್ಲಿ ನಾಯಕಿಯಾಗಿ ದೀಪಿಕಾ ಭಾಗವಹಿಸಿದ್ದಾರೆ. ಎಲ್ಲರೂ ಕೂಡ ಧ್ವಜವಂದನೆಯನ್ನ ಹೇಳ್ತಾ ಇದ್ದಾರೆ. ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ನಾಯಕನಾಗಿ ಸಚಿನ್ ಭಾಗವಹಿಸಿದ್ದಾನೆ. ಈ ತಂಡವನ್ನು ಮುನ್ನಡೆಸ್ತಾ ಇದ್ದಾನೆ. ಹಾಗೆ ಕಾಲೇಜು ವಿದ್ಯಾರ್ಥಿನಿಯರ ತಂಡದಲ್ಲಿ ಅಭಿಷೇಕ್ ಪಾಲ್ಗೊಂಡಿದ್ದಾರೆ. ಪಥಸಂಚಲನದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಶಿಸ್ತಿನ ಪ್ರದರ್ಶನವನ್ನು ನೀಡಿದ್ದಾರೆ. ಈ ಪಥಸಂಚಲನವನ್ನು ಪೂರ್ಣಗೊಳಿಸಲಾಗಿದೆ. ಈಗ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಬೇಕಾಗಿ ಅಧ್ಯಕ್ಷರಿಗೆ, ಅತಿಥಿಗಳಿಗೆ, ಊರಿನ ಗ್ರಾಮಸ್ಥರಿಗೆ ಕೇಳ್ಕೊಳ್ತೇನೆ. ಅಷ್ಟು ಬಂತ ವಿಡಿಯೋ ಇನ್ನೂ ಆಗುತ್ತೆ. ಅದು ಆ ಕಟ್ ಆಯ್ತಲ್ಲ. ಈಗ ಇದಕ್ಕೆ ಈ ತಂಡವನ್ನು ಸಜ್ಜುಗೊಳಿಸಿದಂತಹ ನಮ್ಮ